ಅಕ್ಕರೆ ನಾವೆಲ್ಲಿಗೆ ಹೋಗ್ತಾ ಇದೀವಿ? ನಮ್ ಪಯಣ ಎಲ್ಲಿಗೆ ಅಂತ ಗೊತ್ತಾಗ್ಲಿಲ್ಲ. ಮಲ್ಲಿ, ನಾವು ಹೋಗೋ ಜಾಗ ನಿನ್ಗೆ ಇಷ್ಟ ಆಗತ್ತೆ. ಸೆಕ್ಲೂಡೆಡ್ ಪ್ಲೇಸು, ಯಾವ ಡಿಸ್ಟರ್ಬೆನ್ಸು ಇರಲ್ಲ, ಪ್ರಶಾಂತವಾಗಿರುತ್ತೆ. ಹೌದು ಮಲ್ಲಿ, 100% ಗ್ಯಾರಂಟಿ ಕೊಡ್ತೀನಿ, ಅದು ನಿಂಗೆ ತುಂಬಾನೇ ಇಷ್ಟ ಆಗುತ್ತೆ. ಎಸ್ ಮಲ್ಲಿ, ಸಿಂಪಲ್ ಅಂಡ್ ಸೂಪರ್ ಜಾಗ. ಕರೆಕ್ಟ್. ಹೇಗಿದ್ರು ನಮ್ಮಲ್ಲಿಗೆ ಸಿಂಪಲ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಸಿಂಪಲ್ ಸುನಿಯೋರ್ ತರ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಕಾಂಪಿಟಿಷನ್ ಬಿದ್ದು ಬಿಲ್ಡಪ್ ಕೊಡ್ತಾ ಇದ್ದೀರಾ, ಏನೋ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತಾನೆ ಅರ್ಥ. ಅದು ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಹೌದು, ಸಸ್ಪೆನ್ಸ್ ಇದ್ದಾಗಲೇ ಸರ್ಪ್ರೈಸ್ ಇರೋದು. ಸಸ್ಪೆನ್ಸ್ ಆದ್ಮೇಲೆ ಸರ್ಪ್ರೈಸ್ ಎಲಿಮೆಂಟ್ ಎಲ್ಲಿರುತ್ತೆ? ಸ್ವಲ್ಪ ಪೇಷನ್ಸ್ ಇರಬೇಕು. ಕರೆಕ್ಟ್ ಸರ್. ಈಗಲೇ ಗೊತ್ತಾಗ್ಬಿಟ್ರೆ ರಿಯಾಕ್ಷನ್ಗೆ ವ್ಯಾಲ್ಯೂ ಇರಲ್ಲ. ಕೊನೆ ಗೊತ್ತಾಗ್ಬೇಕು, ಆಗ್ಲೇ ಇಂಟ್ರೆಸ್ಟಿಂಗು. ಮೊದಲು ಪ್ರೋಮೋ, ಆಮೇಲೆ ಎಪಿಸೋಡ್ಸು. ರೂಲ್ಸ್ ಇರೋದೇ ಆಗಲ್ವಾ ಸರ್? ಹೌದೌದು, ಮೊದಲು ಪ್ರೋಮೋ ಆಮೇಲೆ ಎಪಿಸೋಡ್ಸು. ಸೊ ಎಪಿಸೋಡ್ಸ್ ಕಾಯ್ಬೇಕು. ಸಸ್ಪೆನ್ಸ್ ಅಂತ ಅನ್ಕೊಂಡು ಎಲ್ಲರೂ ಸಿಗೋಣ ಟ್ರ್ಯಾಪ್ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ. ತರ್ಲೆ, ಒಳ್ಳೆ ನೆನಪುಗಳು ಸಿಗ್ಬೇಕು ಅಂದ್ರೆ ನಾವು ಕಣ್ಮುಚ್ಕೊಂಡು ಹೋಗ್ಬೇಕು, ಬ್ಲೈಂಡ್ ಫೋಲ್ಡ್ ತರ. ಆಗ ನಮಗ್ ಸಿಗೋ ಸರ್ಪ್ರೈಸ್ ಇದೆಲ್ಲ, ಅದರದ್ದು ಫೀಲಿಂಗು ಡಬಲ್ ಆಗ್ಬಿಡುತ್ತೆ. ಅದು ಅಲ್ಲದೆ ಮಲ್ಲಿ, ಕೆಲವೊಮ್ಮೆ ನಾವು ಹೋಗೋ ಜಾಗಕ್ಕಿಂತ ಪ್ರಯಾಣ ತುಂಬಾ ಖುಷಿ ಕೊಡುತ್ತೆ. ಸೊ ನೀನು ಈ ಜರ್ನಿನ ಎಂಜಾಯ್ ಮಾಡು, ಏನೇನೋ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಂಬೇಡ. ಟ್ರ್ಯಾಪು ಇಲ್ಲ, ಎಂಥದ್ದು ಇಲ್ಲ. ಕರೆಕ್ಟ್. ಯಾಕೋ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀರಾ ಅಂತಂದ್ರೆ ಏನೋ ದೊಡ್ಡದಾಗೇ ಇದೆ ಅಂತ ಅನಿಸ್ತಾ ಇದೆ. ನನಗೆ ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗ ಆಗ್ತಾ ಇದೆ. ಕ್ಯೂರಿಯಾಸಿಟಿ ಅನ್ನೋದಿದೆ ಅಲ್ಲ, ಪೀಕ್ ಲೆವೆಲಿಗೆ ಹೋಗ್ತಾ ಇದೆ. ಅಫ್ಕೋರ್ಸ್. ನಾನು ಇದೀನಲ್ರಿ, ಟೆನ್ಷನ್ ಮಾಡ್ಕೋಬೇಡಿ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನು ನೋಡ್ಕೋತೀನಿ. ನೀನೆಲ್ಲ ನೋಡ್ಕೊಳ್ತೀಯಾ? ನಾನೇ ನೋಡ್ಕೋಬೇಕು. ಸುಮ್ಮನೆ ಕುತ್ಕೋ. ಅರೆ, ಎಲ್ಲಿಗೆ ಬಂದಿದ್ದೀವಿ? ಇದು ಯಾರ ಮನೆ? ಅಜ್ಜಿ, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅಯ್ಯೋ ನನ್ ಶಿವನೇ, ಇದೇನಪ್ಪ ಕತೆ? ಅಲ್ಲ, ನಮ್ಮೂರಿಗೆ ಬಂದು ನಮ್ಮನೆ ಮುಂದೆ ನಿಂತ್ಕೊಂಡು ಅಜ್ಜಿ ನೀವ್ಯಾಕೆ ಇಲ್ಲಿ ಅಂತ ಕೇಳ್ತಾ ಇದೆಯಲ್ಲಮ್ಮ ನೀನು? ನಿಮ್ಮನೇನಾ ಇದು? ಹೋನಮ್ಮ, ನಮ್ಮದೇ ಮನೆ. ನನ್ನ ಗಂಡನೇ ಬೆವರು ಸುರಿಸಿ ಕಷ್ಟಪಟ್ಟು ಕಟ್ಟಿರೋ ಮನೆ ಇದು. ಸಖತ್ತಾಗಿದೆ. ನಿನಗೆ ಹಳ್ಳಿ ಅಂದ್ರೆ ಇಷ್ಟ ಅಲ್ವಾ ಮಲ್ಲಿ? ಅದಕ್ಕೆ ನಾನು ಮತ್ತೆ ಗೌತಮ್ ಅವರು ಈ ಜಾಗನ ಸೆಲೆಕ್ಟ್ ಮಾಡಿದ್ದು. ನಿನ್ಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿತ್ತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಪ್ಲೇಷರ್. ಹ್ಞೂ ಅಜ್ಜಿ, ಜಾಗ ಅಂತೂ ಸಖತ್ತಾಗಿದೆ. ಇಲ್ಲೇ ಒಂದು ಟೆಂಟ್ ಹಾಕೊಂಡು ನಿಮ್ಗೆ ಹೆಲ್ಪ್ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗ್ಬೋಣ ಅನಿಸ್ತಾ ಇದೆ. ಹೌದೇನಪ್ಪ? ಅಯ್ಯೋ, ನನಗೂ ಬಹಳ ಸಂತೋಷ ಆಯ್ತು. ಇಲ್ಲೇ ಇದ್ದು ಬಿಡು, ನನ್ ಜೊತೆಲೂ ಇದ್ದಂಗಾಗತ್ತೆ, ಈ ತೋಟನು ನೋಡ್ಕೊಂಡಂಗ ಆಗ್ತದೆ. ನೋಡಪ್ಪ, ಒಳ್ಳೆ ಜಾಬ್ ಆಫರು. ನೀನ್ ಇಲ್ಲೇ ಇದ್ರೆ ನಿನ್ ಕೈಗೆ ಒಂದು ಗನ್ ಕೊಟ್ಬಿಟ್ಟು ತೋಟ ಕಾಯ್ಬಿಡ್ತಾರೆ. ನೀನು ಕೋತಿ ಓಡಿಸ್ಕೊಂಡಿರ್ಬೋದು. ಊಟ ವ್ಯವಸ್ಥೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಪ್ಪ, ಏನು ಕಡಿಮೆ ಮಾಡಲ್ಲ. ಏ ಗುಂಡು, ಸುಮ್ನೆ ಇರಪ್ಪ ನೀನು, ಪಾಪ ಹೆದರ್ಸ್ಬೇಡ. ಬನ್ನಿ. ನನಗೆ ಮಕ್ಕಳದೇ ದೊಡ್ಡ ಚಿಂತೆ ಆಗಿದೆ. ಇದ್ದಕ್ಕಿದ್ದಾಗೆ ಅಪ್ಪ ಅಮ್ಮನ ಜ್ಞಾಪಿಸ್ಕೊಂಡ್ಬಿಟ್ಟು ನಾವು ಹೋಗಿ ನೋಡ್ಕೊಂಡು ಬರ್ತೀವಿ ಅಂದರೆ ನಾವೇನ್ರಿ ಮಾಡ್ತೀವಿ? ಅವ್ರ ಊರಲ್ಲಿಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಬಿಟ್ಟು ಅವ್ರ ಊರಿಗೆ ಹೆಂಗೆ ಹೋದ್ರು ಅಂತ ಅದಕ್ಕೆ ಶುರು ಮಾಡ್ಕೋತಾರೆ. ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ರೀ. ಏನಕ್ಕಿದೆ ಈ ಮಕ್ಕಳು ಈ ನಡುವೆನೇ ಈ ಥರ ಆಡ್ತಾ ಇರೋದು? ಮೊದಲೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದ್ರು, ಈಗಲೇ ಅಪ್ಪ ಅಮ್ಮ ಅಂತ ರಚ್ಚೆ ಮಾಡೋದು. ಹೌದು ರೀ, ಹಠ ಹಿಡಿದ್ಬಿಟ್ರು ಅಂತೂ ನನ್ನ ಕೈಕಾಲು ಬೀಳಿಸ್ಬಿಡ್ತಾರೆ. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ನನಗೆ. ಹೋಲಿ ಬಿಡು, ಇವಾಗ ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ? ಅಂಥ ಸಮಯ ಬಂದಾಗ ನೋಡ್ಕೊಳ್ಳೋಣ. ಏನೋ ಒಂದು ಹೇಳಿದ್ರಾಯ್ತು. ಏನತ್ತೆ ಎಲ್ಲರೂ ಏನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿರೋ ಆಗಿದೆ? ಇಲ್ಲೇ ಮಾತಾಡು. ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಅವರಿಬ್ಬರು ಅಪ್ಪ ಅಮ್ಮನ ನೆನೆಸ್ಕೊಂಡು ನಾವು ಹೋಗಿ ನೋಡ್ಕೊಂಡು ಬಂದುಬಿಡ್ತೀವಿ ಅಂದರೆ ನಾವೇನು ಮಾಡ್ತೀವಿ ಹೇಳು? ನನಗಂತೂ ಏನೂ ತೋಚ್ತಾ ಇಲ್ಲ. ಅಯ್ಯೋ ಹೌದತ್ತೆ, ಮಕ್ಕಳಿಗೆ ಅರ್ಥ ಮಾಡಿಸೋದಂತೂ ದೊಡ್ಡ ಟಾಸ್ಕ್. ಒಂಥರ ಸರ್ಕಸ್ ಮಾಡ್ದ ಹಾಗೆ. ಇನ್ನು ಇವ್ರನ್ನ ಬಿಟ್ಟು ಅಣ್ಣ ಅದಕ್ಕೆ ಏನಾದರೂ ಊರಿಗೆ ಹೋಗಿದ್ದಾರೆ ಅಂತ ಗೊತ್ತಾದರೆ ಅಷ್ಟೇ ನಮ್ಮ ಕತೆ, ಸತ್ವಿ ನಾವು. ಓ, ನಮಗೆ ಗೊತ್ತಿಲ್ಲದೇನೆ ಪಪ್ಪ ಮಮ್ಮಿ ಊರಿಗೆ ಹೋಗಿದ್ದಾರಾ?
ನಿಮಗ್ ವಿಷಯ ಗೊತ್ತಿದ್ದು ನಮ್ಮ ಹತ್ರ ಮುಚ್ಚಿಟ್ಟಿದ್ದೀರಾ ಅಲ್ವಾ? ಅವ್ರ ಊರಿಗೆ ಹೋಗಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ ಕಣ್ರ. ದೇವಸ್ಥಾನಕ್ಕೆ ಹೋಗಿದ್ದಾರೆ ಮಕ್ಕಳ. ಸುಳ್ಳು ಹೇಳ್ಬೇಡಿ ನೀವು, ನಮ್ಗೆ ಕೋಪ ಬಂದಿದೆ. ನಮ್ಮನ್ನ ಮಾತಾಡಿಸ್ಬೇಡಿ. ಅಲ್ಲಿ ನೋಡ್ರಿ, ಇಬ್ರು ಎಷ್ಟು ಮುದ್ದಾಗಿ ಒಳ್ಳೆ ಅವಳಿ ಜೋಳಿ ಥರನೇ ನಿಂತ್ಕೊಂಡು ಕೈ ಕಟ್ಕೊಂಡು ಕೋಪ ಮಾಡ್ಕೊಂಡಿದ್ದೇವೆ. ಏನ್ರಿ ಮಾಡೋದೀಗ? ಅಮ್ಮ, ನನ್ನ ಮುದ್ದು ಪುಟಾಣಿಗಳು. ಏ ಬಿಡಿ ಮಾಮ, ನೀವು ಸರ್ಕೊಂಡು ಸುಳ್ಳು ಹೇಳಿದ್ದೀರಾ. ಹೌದು ಮಾಮ, ನಾವು ನಿಮ್ಮ ಜೊತೆ ಮಾತಾಡಲ್ಲ. ಹೌದು. ಇಲ್ಲಿ ಕೇಳಿಸ್ಕೊಳ್ಳಿ, ಈಗ ನೀವಿಬ್ರು ನಮ್ಮ ಮನೆ ಚೋಟಾ ಚಾಂಪಿಯನ್ಸ್ ಅಲ್ವಾ? ಹೌದು. ಜಾಣ್ರಲ್ವಾ? ಈಗ ನೀವಿಬ್ರು ಕೋಪ ಮಾಡ್ಕೊಂಡ್ರೆ ಜಾಣ್ರು ಹೇಗಾಗ್ತೀರಾ? ಕೊಂಡ್ರಾಗ್ತೀರಾ? ಯೋಚನೆ ಮಾಡಿ. ಏನು ಗೊತ್ತಾ, ಈಗ ನಾನು ನಿಮ್ಮತ್ತೆ ಕೆಲಸಕ್ಕೆ ಅಂತ ಆಚೆ ಹೋಗ್ತೀವಿ. ಆಗ ಮನೆಯಲ್ಲಿ ನಿಮ್ಮ ಬೋಡ ತಾತ ಅಜ್ಜಿ ಮಾತ್ರ ಇರ್ತಾರೆ. ಅವರಿಬ್ಬರನ್ನ ಯಾರು ನೋಡ್ಕೋತಾರೆ ಹೇಳಿ? ಅದು ಅಲ್ಲದೆ ನಿಮ್ಮ ಬೋಡ ತಾತ ಆವಾಗವಾಗ ಹುಷಾರ್ ಬೇರೆ ತಪ್ತಿರ್ತಾರೆ, ಗೊತ್ತಾ? ನೋಡಿ ನೋಡಿ ನೋಡಿ, ಆಗ್ಲೇ ಕೆಮ್ತಿದ್ದಾರೆ, ಜ್ವರನೂ ಬರ್ಬೋದು. ಹೌದಲ್ರಿ, ಜ್ವರ ಇದೆಯಲ್ರಿ, ಜ್ವರ ಪಾಪ ಬೋಡ ತಾತಾಗೆ. ಅದಕ್ಕೆ ನೀವಿಲ್ಲೇ ಇದ್ದು ಅಜ್ಜಿ ತಾತನ್ನ ನೋಡ್ಕೋಬೇಕು. ನೀವು ನೋಡ್ಕೊಂಡಾಗ ನಿಮ್ಮ ಅಮ್ಮಂಗೆ ವಿಷಯ ಗೊತ್ತಾಗುತ್ತಲ್ವಾ, ಆಗ ಅವ್ರು ನಿಮ್ಮ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತಾರಲ್ವಾ. ಅಮ್ಮ ತುಂಬಾ ಖುಷಿ ಪಡ್ತಾರೆ. ಸೊ ನೀವಿಲ್ಲೇ ಇದ್ದು ಅಜ್ಜಿ ತಾತನ ನೋಡ್ಕೋತೀರಾ? ಓಕೆ ದೆನ್, ನಾನು ನಿಮ್ಮ ಮಾಮ ಸಂಜೆ ನಿಮ್ಮಿಬ್ರನ್ನ ಆಚೆ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ಪಾರ್ಟಿ ಕೊಡಿಸ್ತೀವಿ. ಒಂದು ದೊಡ್ಡ ಸಮಸ್ಯೆ ಮುಗೀತು ರೀ. ಹೆಂಗೋ ಮಕ್ಕಳಿಬ್ಬರು ಸೇರಿ ಮ್ಯಾನೇಜ್ ಮಾಡ್ಬಿಟ್ರು. ನೆನಪಿದೆಯಾ ನಿಮ್ಗೆ ಅದೆಲ್ಲ? ಏ ಕೇಳ್ತಿರಲ್ರಿ, ಅದನ್ನ ಹೇಗೆ ಮರೆಯೋಕ್ಕೆ ಸಾಧ್ಯ? ನಾವಿಬ್ಬರು ಒಬ್ರಿಗೊಬ್ರು ಪ್ರಪೋಸ್ ಮಾಡಿದ್ದಲ್ಲೇ ಅಲ್ವಾ? ನನ್ನ ಪ್ರೀತಿ ಅಧಿಕೃತವಾಗಿ ಶುರುವಾಗಿದ್ದಲ್ಲಿಂದಾನೆ. ಅದನ್ನ ಹೇಗೆ ಮರೆಯೋಕ್ಕೆ ಸಾಧ್ಯ ಹೇಳಿ? ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಭೂಮಿಕಾ, ನನಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮೇಲೆ ನನಗೆ ಪ್ರೀತಿ ಹುಟ್ಟಿದೆ. ಮುಂದೊಂದಿನ ನಾನು ನನ್ನ ಆಟೋಬಯೋಗ್ರಫಿ ಬರೆದ್ರೆ ಅದರಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ನೀವು ಬರೋಕ್ ಮುಂಚಿಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ, ಇನ್ನೊಂದು ನೀವು ನನ್ನ ಜೀವನಕ್ಕೆ ಬಂದ ಮೇಲಿಂದ ಅದು ಕಲರ್ಫುಲ್ ಆಗಿರುತ್ತೆ.